ದಾವಣಗೆರೆ ಉಪಚುನಾವಣೆ ವೋಟಿಂಗ್ ನಂತರ ಕಾಂಗ್ರೆಸ್ನಲ್ಲಿ ಶುರುವಾದ ಕಂಪನ ಇವತ್ತಿಗೂ ಮುಂದುವರಿತು. ಇವತ್ತು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮ್ಮದ್ ರನ್ನ ಅವರ ಜವಾಬ್ದಾರಿಯಿಂದ ಬಿಡುಗಡೆ ಮಾಡಲಾಯಿತು. ಅಬ್ದುಲ್ ಜಬ್ಬಾರ್ ಕೆಪಿಸಿಸಿ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಾಗಲೇ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಹೇಳ್ತು, ಕೇವಲ ಅಬ್ದುಲ್ ಜಬ್ಬಾರರಿಗೆ ಮಾತ್ರ ಅಲ್ಲ, ನಜೀರ್ ಅಹಮ್ಮದರಿಗೂ ರಾಜೀನಾಮೆ ಕೊಡುವಂತ ಸೂಚನೆ ಇದೆ ಅಂತ. ಆಗ ಆ ಸುದ್ದಿಯನ್ನ ಕಾಂಗ್ರೆಸ್ ಮೂಲಗಳು ನಿರಾಕರಿಸಿತು. ನಜೀರ್ ಅಹಮ್ಮದ್ ಅವರು ಮಾಧ್ಯಮಗಳ ಮುಂದೆ ಯಾವುದೇ ಹೇಳಿಕೆಯನ್ನು ಕೊಟ್ಟಿರಲಿಲ್ಲ. ಮುಖ್ಯಮಂತ್ರಿಗಳ ಬೀದರ್ ಕಲಬುರಗಿಯಲ್ಲಿದ್ರು. ಅವರನ್ನ ವೈಯಕ್ತಿಕವಾಗಿ ಖುದ್ದಾಗಿ ಭೇಟಿಯಾಗೋದಕ್ಕೆ ನಜೀರ್ ಅಹಮ್ಮದ್ ಕಾಯ್ತಾ ಇದ್ರು. ಸಿದ್ದರಾಮಯ್ಯನವರು ನಜೀರ್ ಅಹಮ್ಮದ್ ಭೇಟಿಗೆ ಒಪ್ಪಲಿಲ್ಲ. ಮಾತ್ರ ಅಲ್ಲ, ಅವರನ್ನ ಸಿಎಂ ರಾಜಕೀಯ ಕಾರ್ಯದರ್ಶಿ ಸ್ಥಾನದಿಂದ ಬಿಡುಗಡೆ ಮಾಡಿದ ಆದೇಶ ಹೊರಡಿಸಿದ್ರು. ಅಲ್ಲಿಗೆ ದಾವಣಗೆರೆ ದಕ್ಷಿಣ ಬೈ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶಾಮನೂರು ಪರ ಕೆಲಸ ಮಾಡದ ಕಾರಣಕ್ಕೆ ಇಬ್ಬರು ಮುಸ್ಲಿಂ ನಾಯಕರು ಅಧಿಕಾರ ಕಳ್ಕೊಂಡ್ರು. ಒಬ್ಬರಿಗೆ ಸಂಘಟನಾತ್ಮಕ ಅಧಿಕಾರ ಇತ್ತು, ಎಂಎಲ್ಸಿ ಅಬ್ದುಲ್ ಜಬ್ಬಾರ್ ಅವರು ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾಗಿದ್ದವರು. ಆ ನಂತರ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಇಡೀ ಅಲ್ಪಸಂಖ್ಯಾತ ಘಟಕವನ್ನೇ ವಿಸರ್ಜನೆ ಮಾಡಿದರು. ಈಗ ಎಂಎಲ್ಸಿ ನಜೀರ್ ಅಹಮ್ಮದ್ ಮುಖ್ಯಮಂತ್ರಿ ರಾಜಕೀಯ ಕಾರ್ಯದರ್ಶಿ ಹುದ್ದೆಯನ್ನು ಕಳಕೊಂಡಿದ್ದಾರೆ. ಸಚಿವ ಜಮೀರ್ ಅಹಮದ್ ಖಾನ್ ರನ್ನು ಬಂದು ಭೇಟಿಯಾಗುವಂತ ಮುಖ್ಯಮಂತ್ರಿಗಳು ಹೇಳಿದ್ರಂತೆ. ಜಮೀರ್ ಅಹಮದ್ ಖಾನ್ ಅವರು ಬಂದಿದ್ರು ಮುಖ್ಯಮಂತ್ರಿಗಳ ನಿವಾಸಕ್ಕೆ. ಅಲ್ಲಿ ಪ್ರಿಯಾಂಕ್ ಖರ್ಗೆ, ಎಚ್.ಸಿ. ಮಹದೇವಪ್ಪ ಇಬ್ರು ಇದ್ರಂತೆ. ಒಂದು 10 ನಿಮಿಷ ಮಾತಾಡಿ ಮುಖ್ಯಮಂತ್ರಿಗಳ ವಿಧಾನಸೌಧಕ್ಕೆ ಹೊರಟಿದ್ದಾರೆ. ಸಂಜೆ ಮಾತಾಡೋಣ ಅಂತ ಹೇಳಿ ಹೋದ್ರಂತೆ. ರಾತ್ರಿ 8 ಗಂಟೆಗೆ ಮತ್ತೆ ಮುಖ್ಯಮಂತ್ರಿಗಳಿಗೂ ಜಮೀರ್ಗೂ ಸಭೆ ಆಗತ್ತೆ ಅಂತ ಸುದ್ದಿ. ಸಮರ್ಥ ಶಾಮನೂರು ಪರ ಪ್ರಚಾರದಿಂದ ಹೆಚ್ಚು ಕಡಿಮೆ ದೂರವೇ ಉಳಿದಿದ್ರು ಜಮೀರ್ ಅಹಮ್ಮದ್ ಖಾನ್. ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಸ್ಥಾನ ಕಳೆದುಕೊಂಡ ನಜೀರ್ ಅಹಮ್ಮದ್ ಶಾಕ್ನಲ್ಲಿದ್ದಾರಂತೆ. ಸಿದ್ದರಾಮಯ್ಯನವರಿಗೆ ಬೇಜಾರಾಗಿದೆ ಅನ್ನುವುದು ಸ್ಪಷ್ಟ. ನೀವು ರಾಜೀನಾಮೆ ಕೊಡಬೇಕು ಅನ್ನುವ ಸೂಚನೆ ಅವರಿಗೆ ಬಂದಾಗ, ನಜೀರ್ ಅಹಮ್ಮದರಿಗೆ ಬಂದಾಗ, ನಜೀರ್ ಅಹಮ್ಮದ್ ಕೊನೆ ಪಕ್ಷ ಮುಖ್ಯಮಂತ್ರಿಗಳನ್ನು ಖುದ್ದಾಗಿ ಭೇಟಿಯಾಗಿ ಚರ್ಚೆ ನಡೆಸಿ ರಾಜೀನಾಮೆ ಕೊಡೋಣ ಅಂತಿದ್ರು. ಸಿದ್ದರಾಮಯ್ಯನವರು ಅದಕ್ಕೂ ಅವಕಾಶ ಕೊಡಲಿಲ್ಲ. ಜೂನ್ 30ನೇ ತಾರೀಕು ನಜೀರ್ ಅಹಮ್ಮದ್ರ ಎಂಎಲ್ಸಿ ಅವಧಿ ಮುಗಿಯುತ್ತೆ. ಮತ್ತೊಂದು ಟರ್ಮ್ ಎಂಎಲ್ಸಿ ಆಗಬೇಕು ಅಂತ ಪ್ರಯತ್ನ ನಡೆಸಿದ್ರು ಅವರು. ಇದೇ ಟೈಮ್ನಲ್ಲಿ ಹೈಕಮಾಂಡ್ ಅವರ ಮೇಲೆ ಸಿಟ್ಟು ಮಾಡ್ಕೊಂಡಿದೆ.
ದೆಹಲಿ ವರಿಷ್ಠರೊಬ್ಬರಿಂದ ರಾಜೀನಾಮೆ ಕೊಡಬೇಕು ಅನ್ನುವ ಸೂಚನೆ ಬಂದರೂ ಕೂಡ ನಜೀರ್ ಅಹಮ್ಮದ್ ರಾಜೀನಾಮೆ ಕೊಡಲಿಲ್ಲ. ಕೊಡೋದಿಲ್ಲ ಅಂತ ಮಾಹಿತಿ ರವಾನಿಸಿದ್ರಂತೆ. ಅದರ ಅರ್ಥ ನಾನು ರಾಜೀನಾಮೆ ಕೊಡೋದಿಲ್ಲ, ನೀವು ಬೇಕಿದ್ರೆ ನನ್ನನ್ನು ಆ ಸ್ಥಾನದಿಂದ ಕಿತ್ತಾಕಿ ಅಂತ ಕಾಯ್ತಿದ್ರ. ಹುದ್ದೆಯಿಂದ ವಜಾ ಮಾಡಿದ ನಂತರ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ನಮ್ಮ ಸಮುದಾಯದವರಿಗೆ ಟಿಕೆಟ್ ಕೇಳಿದ್ದಕ್ಕೆ ನನಗೀ ಸ್ಥಿತಿ ಬಂತು, ನಾನು ಅಧಿಕಾರ ಕಳ್ಕೊಂಡೆ ಅಂತ ಸಮುದಾಯದ ಎದುರು ಹೋಗುವ ಪ್ಲಾನ್ನಲ್ಲಿ ನಜೀರ್ ಅಹಮ್ಮದ್ ಅವರಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.